ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೆಕ್ಚರರ್ ಅನ್ನೋ ಹುದ್ದೆಗೆ ಹೇಗೆ ಕಳಂಕವನ್ನ ಇಬ್ಬರು ಲೆಕ್ಚರರ್ಸ್ ತಂದ್ರು, ಮತ್ತೊಬ್ಬ ವ್ಯಕ್ತಿ ಪರಿಸ್ಥಿತಿಯ ಲಾಭವನ್ನ ಹೇಗೆ ದುರ್ಲಾಭವನ್ನ ಪಡ್ಕೊಂಡ ಅನ್ನೋ ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ. ಸಂತ್ರಸ್ತೆ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಉಪನ್ಯಾಸಕ ನರೇಂದ್ರ ಇರ್ತಾನೆ. ಮೂಡುಬಿದ್ರೆಯ ಕಾಲೇಜು ಮುಗಿಸಿ ಬಂದ ಬಳಿಕ ಕೂಡ ಈತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇಂಜಿನಿಯರಿಂಗ್ಗೆ ಓದೋದಕ್ಕೆ ಅಂತ ಹೋದಾಗ್ಲೂ ಕೂಡ, ರಾಮನಗರಕ್ಕೆ ಸಂತ್ರಸ್ತೆ ಬಂದಾಗಲೂ ಕೂಡ ಈತ ಆಕೆ ಸಂಪರ್ಕವನ್ನ ಬೆಳೆಸಿ ಒತ್ತಾಯಪೂರ್ವಕವಾಗಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೋ ತಿಳಿದು ಬರ್ತಾ ಇದೆ. ಆರೋಪಿ ನರೇಂದ್ರ ಮತ್ತು ಯುವತಿ ವಿಚಾರವನ್ನ ಇನ್ನೊಬ್ಬ ಉಪನ್ಯಾಸಕ ಸಂದೀಪ್ ತಿಳ್ಕೊಂಡಿರ್ತಾನೆ. ಸೊ ಅದರ ದುರ್ಲಾಭವನ್ನ ಈತ ಕೂಡ ಪಡ್ಕೊಳ್ತಾನೆ. ಸಂತ್ರಸ್ತೆಗೆ ನಿನ್ನ ವಿಡಿಯೋ ಇದೆ, ಖಾಸಗಿ ಕ್ಷಣಗಳ ಬಗ್ಗೆ ಎಲ್ಲ ನನಗೆ ಗೊತ್ತು, ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಮತ್ತೊಬ್ಬ ಕೀಚಕ ಸಂದೀಪ್ ಅಂತ. ಇದಾದ ನಂತರ ಇನ್ನೊಬ್ಬ ವ್ಯಕ್ತಿ ಅನೂಪ್ ಅಂತ, ಯಾರ ರೂಮಲ್ಲಿ ಹೋಗಿ ಇದೆಲ್ಲ ಕೃತ್ಯಗಳಾಗ್ತಾ ಇದ್ದು, ಪಾಪದ ಕೃತ್ಯಗಳು. ಸೊ ಆತ ಕೂಡ ಮತ್ತೆ ಆ ಹುಡುಗಿಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ರೇಪ್ ಮಾಡಿರ್ತಾನೆ. ಈ ವಿಚಾರವನ್ನು ಫೈನಲಿ ಆಕೆ ಪೋಷಕರ ಗಮನಕ್ಕೆ ತರ್ತಾಳೆ. ಪೋಷಕರು ಮಹಿಳಾ ಆಯೋಗದ ಗಮನಕ್ಕೆ ತರ್ತಾರೆ. ಮಹಿಳಾ ಆಯೋಗದ ಎಂಟ್ರಿಯಿಂದ ಈಗ ಯಾರು ಕೀಚಕರ ಕೃತ್ಯವನ್ನ ಎಸಗಿದ್ರಲ್ಲ ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಬಟ್ ಇವ್ರು ಇನ್ನೂ ಈ ಥರದ್ದು ಎಷ್ಟು ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಟ್ಟಿರಬಹುದು ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಉಮೇಶ್, ಈ ಹುಡುಗಿಯ ವಿಚಾರದಲ್ಲಿ ಈ 3 ಜನ ಹೆಂಗೆ ನಡ್ಕೊಂಡಿದ್ರು ಅನ್ನೋದಕ್ಕೆ ನಮಗೆ ಡೀಟೇಲ್ ಆಗಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಬಟ್ ನಂಗೆ ಪ್ರಶ್ನೆ ಇರೋದು, ಇವರಿಷ್ಟು ರಾಜಾರೋಷವಾಗಿ ಹಿಂಗೊಬ್ಬ ಹುಡುಗಿಯನ್ನು ಇಟ್ಕೊಂಡು 3 ಜನ ಟಾರ್ಚರ್ ಕೊಡ್ತಾರೆ ಅಂದರೆ ಇವ್ರದ್ದೊಂದು ಸಿಂಡಿಕೇಟ್ ಇದ್ದಂಗೆ ಇದೆ ಇದು. ಇನ್ನೂ ಬೇಕಾದಷ್ಟು ಜನ ಹುಡುಗಿಯರಿಗೆ ಇದೇ ಥರ ಕಿರುಕುಳ ಕೊಟ್ಟಿರುವ ಸಾಧ್ಯತೆ ಇದೆ. ಏನು ಮಾಹಿತಿ ಇದೆ? ಮಹಿಳಾ ಆಯೋಗ ಈ ವಿಚಾರದಲ್ಲಿ ಯಾವ ರೀತಿ ಎಂಟ್ರಿ ಆಗಿದೆ? ಪೊಲೀಸ್ ಇಲಾಖೆ ಈ ಆ್ಯಂಗಲ್ನಲ್ಲಿ ಹೇಗೆ ತನಿಖೆಯನ್ನು ನಡೆಸ್ತಾ ಇದೆ? ಖಂಡಿತವಾಗ್ಲೂ ಮಮತಾ, ಈಗಾಗಲೇ ಮಾರ್ತಳ್ಳಿ ಪೊಲೀಸರು ಈ ಸಂಬಂಧಪಟ್ಟ ಹಾಗೆ ಈ ನಿಟ್ಟಿನಲ್ಲೂ ಕೂಡ ತನಿಖೆ ಕೈಗೊಂಡಿರುವಂಥದ್ದು. ಯಾಕೆಂದರೆ ಈ A1 ಏನು ಆರೋಪಿಗಳಿದ್ದಾರೆ ಇವರು ಕೂಡ ಲೆಕ್ಚರರ್ಸ್ ಆಗಿರೋ ಕಾರಣಕ್ಕಾಗಿ ಇದೇ ರೀತಿಯಾಗಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡಿರೋ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಅದಕ್ಕೆ ಅಂತ ಏನು ಕೃತ್ಯ ಏನು ನಡೆದಿತ್ತು ಆ ಜಾಗದಲ್ಲಿರುವ CCTV, ಇವರ ಸಂಪರ್ಕದಲ್ಲಿ ಇವ್ರ ಮೊಬೈಲ್ಗಳಲ್ಲಿ ನಡೆದಿದ್ದಂಥ ಚಾಟಿಂಗ್ ಹಿಸ್ಟ್ರಿ ಎಲ್ಲವನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೀಗ 3ರನ್ನು ಬಂಧನ ಮಾಡಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ A1 ಆರೋಪಿ ಲೆಕ್ಚರರ್ ಏನಿದ್ದಾನೆ ಆತ ಮತ್ತು ಸಂತ್ರಸ್ತ ಯುವತಿ ಹಲವು ವರ್ಷಗಳಿಂದಲೂ ಕೂಡ ಸಂಪರ್ಕದಲ್ಲಿದ್ದರು. ನಂತರದಲ್ಲಿ ಆಕೆ ಬೆಂಗಳೂರಿಗೆ ಬಂದ ನಂತರದಲ್ಲೂ ಕೂಡ ಈತ ಆಕೆಯನ್ನು ಮಾರತಳ್ಳಿಯ ರೂಮ್ ಏನಿತ್ತು ಆ ಜಾಗಕ್ಕೆ ಹೋಗಿ ದೈಹಿಕ ಸಂಬಂಧ ಬೆಳೆಸ್ಕೊಂಡು ಬರ್ತಿದ್ದ. ಆ ನಂತರದಲ್ಲಿ ಏನು ಆರೋಪಿ ಏನಿದ್ದ ಸಂದೀಪ್ ಅಂತೇಳಿ ಆತ ಕೂಡ ವಿದ್ಯಾರ್ಥಿನಿಗೆ ಕರೆ ಮಾಡಿ ಬೆದರಿಸುವಂಥದ್ದು, ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ನನಗೆ ಗೊತ್ತಾಗಿದೆ ಮತ್ತು ಅವ್ರದ್ದು ನಿಮ್ಮಿಬ್ಬರದ ವಿಡಿಯೋ ಮತ್ತು ಫೋಟೋಗಳು ಕೂಡ ನನ್ನ ಬಳಿ ಇದ್ದಾವೆ, ಅವನು ಹೊರಗಡೆ ಬಿಡಬಾರ್ದು ಅಂದರೆ ನನ್ನ ಜೊತೆ ಕೂಡ ನೀನು ಸಹಕಾರ ಕೊಡಬೇಕು ಅಂತೇಳಿ ಆತ ಕೂಡ ಬೆದರಿಕೆ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಆತ ಕೂಡ ಆಕೆಯನ್ನು ದುರ್ಬಳಕೆ ಮಾಡ್ಕೋತಾನೆ. ಇಬ್ಬರು ಪಾತ್ರ ಮುಗಿದ ನಂತರದಲ್ಲಿ ಯಾರು ಜಾಗ ಕೊಟ್ಟಿದ್ದ ಮಾರ್ತಳ್ಳಿಯಲ್ಲಿ ರೂಮ್ ಓನರ್ ಏನಿದ್ದ ಆತ, ನನ್ನ ರೂಮ್ದು CCTV ಕೂಡ ನನ್ನ ಬಳಿ ಇದೆ, ನೀವೆಲ್ಲ ಬಂದು ಹೋಗಿರುವಂಥದ್ದು, ಅದನ್ನು ಕೂಡ ನಾನು ನಿಮ್ಮ ತಂದೆ ತಾಯಿಗೆ ಕೊಡ್ತೀನಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸ್ಪ್ರೆಡ್ ಮಾಡ್ತೀನಿ ಅಂತ ಆತ ಕೂಡ ಬೆದರಿಕೆ ಹಾಕಿ ಒಟ್ಟು 3 ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಯುವತಿಗೆ ಕಿರುಕುಳ ಕೊಟ್ಟಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇದ್ರ ಜೊತೆಗೆ ಮಹಿಳಾ ಆಯೋಗ ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಕನ್ಸಿಡರ್ ಮಾಡಿ ಸಂಪೂರ್ಣವಾಗಿ ತನಿಖೆ ನಡೆಯಬೇಕು ಅಂತ ಕೂಡ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಿರುವಂಥದ್ದು. ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.